ನಮಸ್ಕಾರ ಎಲ್ರಿಗೂ. ನಾನು ನಿನ್ನೆ ಈಗ ಲಾರ್ಡ್ಸ್ ಮೈದಾನದಲ್ಲಿ ನಡೆದಿದ್ದ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹೋಪ್ ನೀವು ಎಲ್ಲರೂ ನಿನ್ನೆ ಈ ಮ್ಯಾಚ್ ನ ನೋಡಿದೀರಾ ಅನ್ಕೋತೀನಿ. ಲಾರ್ಡ್ಸ್ ನಲ್ಲಿ ಏನ್ ನಿನ್ನೆ ಇಂಗ್ಲೆಂಡ್ ಮತ್ತೆ ಭಾರತದ ನಡುವೆ ಮ್ಯಾಚ್ ನಡೀತು, ಅದು ನಿಜವಾಗ್ಲೂ ಅಭಿಮಾನಿಗಳ ಪಾಲ್ಗೆ ರಸದೌತಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಎರಡು ತಂಡಗಳು 350+ ರನ್ ಸ್ಕೋರ್ ಮಾಡ್ತಾರೆ, 700+ ರನ್ ಸ್ಕೋರ್ ಆಗುತ್ತೆ ಆ ಬೌಂಡ್ರಿಲಿ. ಆದ್ರೆ ಅನ್ಫಾರ್ಚುನೇಟ್ಲಿ ಕೊನೆಯಲ್ಲಿ ಇಂಗ್ಲೆಂಡ್ ಟೀಮ್ 27 ರನ್ಸ್ ಇಂದ ಗೆದ್ದು ಈ 3 ಮ್ಯಾಚಸ್ ಸೀರೀಸ್ ಏನಿತ್ತು ಅದನ್ನ 2-1 ಇಂದ ಗೆದ್ದು ಇಂಡಿಯಾನ ಅವ್ರ ನೆಲದಲ್ಲಿ ಸೋಲಿಸ್ತಾರೆ. ಸೊ ಈ ಪಂದ್ಯದಲ್ಲಿ ಪ್ರಮುಖ ಕ್ಷಣಗಳು ನೋಡೋದಾದ್ರೆ, ಮೊದಲು ಬ್ಯಾಟಿಂಗ್ ಮಾಡಿದ್ದು ಇಂಗ್ಲೆಂಡ್ 388 ರನ್ಗಳ ಭರ್ಜರಿ ಮೊತ್ತ ಕಲೆ ಆಗುತ್ತೆ. ಇದರಲ್ಲಿ ನಮ್ಗೆ ಓಪನಿಂಗ್ ಬಂದ ಪೇರು ಡಕೆಟ್ ಮತ್ತೆ ನಮ್ ಜಾಕಬ್ ಬೆಥೆಲ್ ಏನಿದ್ದಾರೆ ಅವರು ಭರ್ಜರಿ ಬ್ಯಾಟಿಂಗ್ ನಡೆಸ್ತಾರೆ. ಡಕೆಟ್ ಬಂದು 141 ರನ್ಸ್ ಹೊಡೆದ್ರೆ ನಮ್ ಬೆಥೆಲ್ ಬಂದು 91 ರನ್ಸ್ ಹೊಡಿತಾರೆ. ನಾನು ನಮ್ ಬೆಥೆಲ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬೆಥೆಲ್ ಬಿಲಾಂಗ್ಸ್ ಟು RCB, ಸೊ RCB ಇಸ್ ಇನ್ ಬ್ಲಡ್. ಸೊ ಇವರಿಬ್ರು ಜೊತೆ ಆಟದಿಂದ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಬಂದು ದೊಡ್ಡ ಮೊತ್ತ ಕಲೆ ಆಗ್ತಾರೆ. ಅಷ್ಟರಲ್ಲಿ ಇವರಿಬ್ರು ಔಟ್ ಆಗ್ತಾರೆ. ಅದಾದ್ಮೇಲೆ ಬಂದ ರೂಟ್ ಮತ್ತೆ ಬಟ್ಲರ್ ಆಡಿದ ಸ್ಟೈಲೇ ಡಿಫ್ರೆಂಟ್ ಆಗಿತ್ತು. ಬೌಂಡ್ರಿ ಎಲ್ಲಾ ಮೂಲೆಗೂ ಬಾಲ್ನ ಕಳಿಸ್ತಾರೆ. ಲಾಸ್ಟ್ 5 ಓವರ್ಲಿ 87 ರನ್ ಕಲೆ ಹಾಕಿ 387 ರನ್ ಹೊಡೆದು 388 ರನ್ ಭರ್ಜರಿ ಟಾರ್ಗೆಟ್ ನ ಇಂಡಿಯಾ ಕೊಡ್ತಾರೆ. 388 ರನ್ಗಳ ಭರ್ಜರಿ ಮೊತ್ತನ ಚೇಸ್ ಮಾಡಕ್ ಬಂದ ಇಂಡಿಯಾ ಗಿಲ್ ಮತ್ತೆ ರೋಹಿತ್ ಶರ್ಮಾ ಜೊತೆ ಆಟದಿಂದ ಒಳ್ಳೆ ಓಪನಿಂಗ್ ಸಿಗುತ್ತೆ. ಅನ್ಫಾರ್ಚುನೇಟ್ಲಿ ಗಿಲ್ ಬಂದು 77 ರನ್ಗೆ ಔಟ್ ಆಗ್ತಾರೆ. ಆಮೇಲೆ ಜೊತೆ ಆಗಿದ್ದೆ ನಮ್ಮ ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ಅವರಿಬ್ರು ಪಿಚ್ಚರ್ ಒಳ್ಳೆ ಜೊತೆ ಆಟ ಆಡಿ ರೋಹಿತ್ ಶರ್ಮಾ ಶತಕ ಬಾರಿಸ್ತಾರೆ. ರೋಹಿತ್ ಶರ್ಮಾ ಈ ಶತಕದೊಂದಿಗೆ ಭಾರತ ಮೊದಲ ಆಟಗಾರ ಶತಕ ಸಿಡಿಸಿದ್ದು ಲಾರ್ಡ್ಸ್ ನಲ್ಲಿ. ಇದುವರೆಗೂ ಯಾರು ಲಾರ್ಡ್ಸ್ ನಲ್ಲಿ ಶತಕ ಸಿಡಿಸಿಲ್ಲ. ಇವತ್ತು ಇವರು 100 ಸ್ಕೋರ್ ಮಾಡ್ತಾರೆ. ಭಾರತದ ಮೊದಲನೇ ಆಟಗಾರ ಆಗಿ ಹೊರ ಬರ್ತಾರೆ. ಇನ್ನೇನು ಈ ರೋಕೋ ಜೋಡಿ ಇಂಗ್ಲೆಂಡ್ ಹೊಡೆದಿದ್ದ 388 ರನ್ ಚೇಸ್ ಮಾಡ್ತಾರೆ ಅನ್ನೋ ಅಷ್ಟರಲ್ಲಿ ಅನ್ಫಾರ್ಚುನೇಟ್ಲಿ ರೋಹಿತ್ ಶರ್ಮಾ ಔಟ್ ಆಗ್ತಾರೆ. ಸೊ ರೋಹಿತ್ ಶರ್ಮಾ ಆದ್ಮೇಲೆ ಬಂದ ಎಲ್ಲ ಇನ್ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ಸ್ ಒಬ್ಬೊಬ್ಬರಾಗಿ ಅವ್ರ ವಿಕೆಟ್ ಗಳನ್ನ ಕಳ್ಕೊತಾರೆ. ಈ ಪ್ರೆಷರ್ ಅಲ್ಲಿ ಆಡ್ತಿದ್ದ ಕೊಹ್ಲಿ ಅವರು ಅವ್ರ ವಿಕೆಟ್ ನ ಚೆಲ್ಬೇಕಾಗುತ್ತೆ. ಸೊ ಈ ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ನಿಂತ್ಕೊಂಡು ಏನ್ ಪ್ರೆಷರ್ ಇತ್ತು ಆ ಪ್ರೆಷರ್ ನ ತಡ್ಕೊಳ್ಳೋದು ಈಸಿ ಅಲ್ಲ. ಸೊ ಕೊಹ್ಲಿ ಅದೇ ಪ್ರೆಷರ್ ಇದ್ದ ಔಟ್ ಆಗ್ತಾರೆ. ಅವ್ರು ಔಟ್ ಆದ್ಮೇಲೆ ಅಲ್ಲಿಗೆ ಮ್ಯಾಚ್ ಕತೆ ಮುಗಿದಿರುತ್ತೆ. ನೆಕ್ಸ್ಟ್ ಬಂದ ಬ್ಯಾಟ್ಸ್ಮನ್ ಗಳೆಲ್ಲ ಹಾಗೆ ಒಬ್ಬರಾದ್ಮೇಲೆ ಒಬ್ರು ಹಿಂದೆ ಹೋಗ್ತಾರೆ. ಇದರಿಂದ 27 ರನ್ಗಳಿಂದ ಭಾರತ ಸೋಲ್ತಾರೆ. ಇಂಗ್ಲೆಂಡ್ 2-1 ಈ 3 ಪಂದ್ಯಗಳ ಸರಣಿನ ಗೆದ್ದು ಇಂಡಿಯಾಗೆ ಮತ್ತೊಂದು ಸರಣಿ ಸೋಲನ್ನ ಕೊಡ್ತಾರೆ. ಇದಕ್ಕೆ ಕಾರಣಗಳು ಹಲವಾರು. ಈ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ನಮ್ಮ ಕೋಚಿಂಗ್ ಸ್ಟಾಫ್ ಸರಿ ಇಲ್ವಾ, ನಮ್ಮ ಸೆಲೆಕ್ಟರ್ ಸರಿ ಇಲ್ವಾ, ಇಲ್ಲ ನಮ್ಮ ಇನ್ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ಗಳು ಸರಿ ಇಲ್ಲ, ನಮ್ಮ ಬೌಲಿಂಗ್ ಲೈನಪ್ ಸರಿ ಇಲ್ವಾ, ಇದನ್ನೆಲ್ಲ ಇಂಡಿಯಾ BCCI ಕಮಿಟಿ ಏನಿದೆ ಅದೇ ಆನ್ಸರ್ ಕೊಡಬೇಕಾಗುತ್ತೆ. ನೋಡೋಣ, ಜಿಂಬಾಬ್ವೆ ಸೀರೀಸ್ 23rd ಇಂದ ಸ್ಟಾರ್ಟ್ ಆಗ್ತದೆ. ಸೆಲೆಕ್ಟರ್ಸ್ ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ, ಪ್ಲೇಯರ್ಸ್ ಹೇಗೆ ಪರ್ಫಾರ್ಮ್ ಮಾಡ್ತಾರೆ. ಐ ಆಮ್ ಈಕ್ವಲಿ ಎಕ್ಸೈಟೆಡ್ ಟು ಸಿ ದೋಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.